ಹಾಗೆ ಇದೊಂದು 100% ಕಾಮಿಡಿ ಸಿನಿಮಾ, ಅಂದರೆ ಡಾರ್ಕ್ ಕಾಮಿಡಿ, ಅಂದರೆ ಒಂದು ಡಾರ್ಕ್ ಸಟೈರ್, ಸೊಸೈಟಿಯ ಒಂದು ಡಾರ್ಕ್ ಸಟೈರನ್ನು ನಾವು ಒಂದು ತಮಾಷೆ ರೀತಿಯಲ್ಲಿ ತೋರಿಸಿರುವಂಥದ್ದು. ಶುರುವಿಂದ ಕೊನೆವರೆಗೂ ಇದು ಕಾಮಿಡಿನೇ ಇರುವಂಥದ್ದು. ಬಟ್ ಕಾಮಿಡಿ ಅಂತಂದರೆ ನಾವು ಜನರನ್ನು ನಗಿಸುವಂಥ ಪ್ರಯತ್ನ ಮಾಡಿಲ್ಲ, ಆದರೆ ಆ ಕಥೆನೇ, ಆ ಸನ್ನಿವೇಶಗಳೇ, ಆ ಪಾತ್ರಗಳೇ ಆಗಿವೆ. ಸೊ ಓಂ ಪ್ರಕಾಶ್ ಸರ್ ಹೇಳಿದ್ರು, ಅವ್ರದ್ದು ಮತ್ತು ಊರ್ವಶಿ ಅಮ್ಮ ಅವರು ಕಾಂಬಿನೇಷನಲ್ಲಿ ಒಬ್ಬರನ್ನ ಬೀಟ್ ಮಾಡೋದು, ಅವ್ರು ಇವ್ರನ್ನ ಬೀಟ್ ಮಾಡೋದು, ಆ ಥರದಲ್ಲಿ ಒಂದು ಕಾಂಪಿಟೇಷನಲ್ಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸಸ್ಗಳು ಬಂದಿದೆ. ಆ್ಯಂಡ್ ನಾವು ಇವಾಗ RR ಇಲ್ಲದೆ, ಏನು ಡಿಜಿಟಲ್ ಕರೆಕ್ಷನ್ಸ್ ಇಲ್ಲದೆ, ಕಲರ್ ಕರೆಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ನೋಡಿ ತುಂಬ ಎಂಜಾಯ್ ಮಾಡ್ತಿರುವಂಥ ಸಿನಿಮಾ. ಇವಾಗ ಕೂಡ ಇಲ್ಲಿ ಏನು ಆನ್ಲೈನ್ ಎಡಿಟ್ ಆಗುತ್ತೆ ಅದನ್ನು ತುಂಬ ಎಂಜಾಯ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಕಾಮಿಡಿ ಅನ್ನುವಂಥದ್ದು ರಿಯಲ್ ಲೈಫಲ್ಲಿ ನಾವೇನೋ ಕಾಮಿಡಿ ಅದು ಇದು ಕಾಲಿಳಿಯೋದೆಲ್ಲ ಮಾಡಿಕೊಂಡು ಇದ್ಬಿಡ್ತೀವಿ. ಬಟ್ ಸಿನಿಮಾದಲ್ಲಿ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂತಂದರೆ ಆ ಕಾಮಿಡಿ ಟೈಮಿಂಗ್ ಇರಲಿ, ಆ ಎಕ್ಸ್ಪ್ರೆಷನ್ಸ್ ಇರಲಿ, ಕಾಮಿಡಿ ಮಾಡಿದಾಗ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಹೇಗಿದೆ ಅದನ್ನೆಲ್ಲ ನಾವು ಮರೆತು ಮಾಡಬೇಕು ಅಂತ ನಮ್ಮ ಊರ್ವಶಿ ಮೇಡಮ್ ಅವ್ರು ಹೇಳ್ಕೊಟ್ರು. ಸೊ ಆ ಥರದಲ್ಲಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲರೂ ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ಕಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವರು ನಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಸ್ಟ್. ನಮ್ಮ ಕಾಸ್ಟಿಂಗ್ ತುಂಬ ಅದ್ಭುತವಾಗಿದೆ, ರೈಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಆಮೇಲೆ ಎಲ್ಲ ಲೊಕೇಶನಿಂದ ಹಿಡಿದು ಎಲ್ಲ ಕೂಡ ನಾವು 2 ವರ್ಷದ ಮಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಎಲ್ಲೂ ಕೂಡ ತಪ್ಪಾಗಬಾರ್ದು, ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಅದ್ರ ಪ್ರಕಾರನೇ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ನಮಗೆ ತುಂಬ ಹೆಮ್ಮೆ ಇದೆ. ಬಟ್ ಅಗೇನ್ ಇಷ್ಟೆಲ್ಲ ಆಗೋದಕ್ಕೆ ಹಲವಾರು ಜನ ಇದಕ್ಕೆ ಕಾರಣರಾಗಿರ್ತಾರೆ. ಹಲವಾರು ತೊಂದರೆಗಳು ಶುರುವಲ್ಲಿ ಬಂದರೂ ಕೂಡ ಅದನ್ನೆಲ್ಲ ನಾವು ಮೆಟ್ಟಿ ಮುಂದೆ ಬಂದಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ನಮಗೆ ನಮ್ಮ ಕಷ್ಟದ ಸಮಯದಲ್ಲಿ ಶುರುವಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಅರವಿಂದ್ ರೆಡ್ಡಿ ಸರ್ ಅವರು ಇವತ್ತಿಲ್ಲ ಇಲ್ಲಿ. ಸೊ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾವು ಕಷ್ಟದ ಸಮಯದಲ್ಲಿ ಅವ್ರ ಹತ್ರ ಹೋದಾಗ ನಾನಿದ್ದೇನೆ ಕಣೋ ಅಂತ ಹೇಳಿ ನಮ್ಮ ಜೊತೆ ನಿಂತರು. ಅವರು ಇವ್ರನ್ನ ಮಾತಾಡಿಸಿ ಎಲ್ಲ ಆಗಿ ತುಂಬ ಚೆನ್ನಾಗಿ ಕಾರ್ಯಗಳಾಯಿತು. ಸೊ ಅವ್ರನ್ನ ನೆನಪಿಸ್ಕೋಬೇಕು ನಾವು. ಅದೇ ರೀತಿ ನಮ್ಮ ಡೈರೆಕ್ಟರ್ ಅವರು ಪಾಪ ಅವ್ರ ಅಮ್ಮನಿಗೆ ಹುಷಾರಿಲ್ಲದಿದ್ರು ಕೂಡ ಹಲವಾರು ನನ್ನ ಪ್ರಕಾರ ನಮ್ಮ ಜೊತೆನೇ ಕೂತ್ಕೊಂಡು ಅವರೊಂದು 25 ನರೇಷನ್ ಕೊಟ್ಟಿರಬೇಕು ಅಂತ ಅನ್ಕೋತಿದ್ದೀನಿ ಪಾಪ. ಸೊ ಪಾಪ ಜಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ಓಂ ಪ್ರಕಾಶ್ ಸರ್, ಹಿ ವಾಸ್ ಫ್ಯಾಂಟ್ಯಾಸ್ಟಿಕ್. ನಾವು ಫೋನ್ ಮಾಡಿದಾಗ ಹೇಳಿ ಸರ್ ಅಂದರು. ಅವರು ಆ್ಯಕ್ಚುಲಿ ಆ ಥರ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಅಂದ್ರೋ ಇಲ್ವೋ ಅಂತ ಅನ್ಕೋತಾ ಇದ್ದೆ. ಆದರೆ ಅದು ರಿಯಲ್ ಆಗಿ ಮಾತಾಡಿದ್ರು, ನಮಗೆ ಕನ್ಫರ್ಮ್ ಮಾಡಿದ್ರು, ಬಂದು ನಮಗೆ ತುಂಬ ಅದ್ಭುತವಾಗಿ ನಮಗೋಸ್ಕರ ಒಂದು ಅವ್ರು ತುಂಬ ಚಾರ್ಜ್ ಮಾಡದೆ ಬಂದು ಮಾಡಿಕೊಟ್ರು ನಮಗೆ ಒಳ್ಳೆ ಇದಕ್ಕೆ. ಸೊ ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನಮ್ಮ ಹುಲಿ ಕಾರ್ತಿಕ್ ಅವರು ಕಾಮಿಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ಇಟ್ ಬಿ ಗ್ರೇಟ್ ಇದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಮ್ಮ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಒನ್ ಆಫ್ ದ ಇದು ಆರ್ಟಿಸ್ಟ್ ಇಸ್ ಅಚ್ಯುತ್ ರಾವ್ ಅವರು ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಮೊನ್ನೆ ಒಂದು ಶಾರ್ಟ್ ನಾವು ಶೂಟ್ ಮಾಡಿದ್ವಿ, ಒಂದು ಬಿಲ್ಡಪ್ ಥರ ಇರುವಂಥದ್ದು. ಇಟ್ ಇಸ್ ಕಮ್ ಔಟ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅವ್ರದ್ದು ಮತ್ತು ನಮ್ಮ ಊರ್ವಶಿ ಮೇಡಮ್ ಅವ್ರ ಕಾಂಬಿನೇಷನ್ ಅದು ಕೂಡ ಅದ್ಭುತವಾಗಿದೆ. ಆ್ಯಂಡ್ ಇಟ್ಸ್ ಅ ಕಾಂಟ್ರಾಸ್ಟಿಂಗ್ ಒಂಥರ ಕ್ಯಾರೆಕ್ಟರ್ಸ್ ಅವರಿಬ್ಬರದ್ದು, ಅದು ಕೂಡ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ತುಂಬಿನಾಡು ಅವ್ರ ಪಾತ್ರ ಅಂತೂ ಸಣ್ಣ ಪಾತ್ರ, ಆದರೆ ನಾವೆಲ್ಲ ಬಿದ್ದು ನಕ್ಕಿದ್ದೀವಿ ಅಲ್ಲಿ.